ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಮುಳಬಾಲ್ ತಾಲೂಕು ಆಲಂಗೂರು ಗ್ರಾಮ ಪಂಚಾಯಿತಿಯಲ್ಲಿ ರಾಮೇಗೌಡರು ಅಧ್ಯಕ್ಷರಾಗಿ ತೆರವಾಗಿದ್ದಂಥ ಸ್ಥಾನಕ್ಕೆ ನಮ್ಮ ಮನ್ನೇನಹಳ್ಳಿ ಗ್ರಾಮದ ಚಂದ್ರಶೇಖರ್ ರೆಡ್ಡಿ ಅವರು 9 ಮತಗಳಿಂದ ಇವತ್ತು ಏನು ಜೈಬೇರಿ ಬಾರಿಸಿದ್ದಾರೆ. ನಮ್ಮ ಆಲಂಗೂರು ಗ್ರಾಮ ಪಂಚಾಯಿತಿ ಅಂದರೆ ಒಂದು ಇತಿಹಾಸ ಸೃಷ್ಟಿ ಮಾಡಿರುವಂಥ ಆಲಂಗೂರು ಗ್ರಾಮ ಪಂಚಾಯಿತಿ ಅದು ಯಾಕಂದರೆ ಈ ತಾಲೂಕಿಗೆ ಶಿಸ್ತನ್ನು ಕಲಿಸ್ಕೊಟ್ಟಿರುವಂಥ ನಮ್ಮ ಸೀಣಣ್ಣನವರು ಹುಟ್ಟು ಬೆಳೆದಂಥ ಊರದು. ಅದೇ ರೀತಿಯಾಗಿ ಏನು ಇವತ್ತು ನಮ್ಮ ನಂಬಿಕೆ ಇತ್ತು ಆಲಂಗೂರು ಗ್ರಾಮ ಪಂಚಾಯಿತಿ ನಮ್ಮ JDSನ ಭದ್ರಕೋಟೆ ಅಂತ, ಆ ಭದ್ರಕೋಟೆಯನ್ನು ನಾವು ಹಂಗೆ ಉಳಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಚಂದ್ರಾರೆಡ್ಡಿಯವರು ಇಷ್ಟೇ, ಇವತ್ತು ಏನು ನಿಮಗೆ 9 ಜನ ಮತದಾರರು ನಿಮಗೆ ಮತವನ್ನು ನೀಡಿ ಗೆಲ್ಲಿಸ್ಕೊಟ್ಟಿದ್ದಾರೋ ಅವರ ಈ ಪ್ರೀತಿ ವಿಶ್ವಾಸ ಈ ಥರನೇ ಉಳಿಸ್ಕೊಂಡು ಹೋಗಿ. ಅದೇ ರೀತಿಯಾಗಿ ನೀವು ಏನು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಇನ್ನು ಇದಕ್ಕೆ ಮುಂಚೆ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವರನ್ನು ಮೀರಿ ಕೆಲಸ ಮಾಡಿ ನಮ್ಮ ತಾಲೂಕಿಗೆ ಹೆಸರು ತನ್ನಿ, ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೆಸರು ತನ್ನಿ ಅಂತ ಹೇಳ್ತಾ ಇವತ್ತು ಏನು ಈ ಖುಷಿ ಮಾತುಗಳು ಆಡ್ಕೊಳ್ತಾ ಚಂದ್ರಾರೆಡ್ಡಿಯವರು ಗೆದ್ದವ್ರೆ. ಫುಲ್ ಖುಷಿ ಆಯಿತು. ಅದಕ್ಕೆ ಈ 2 ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನಿಸ್ತಾ ಇದೆ. ಜಾತ್ಯತೀತ ಜನತಾದಳದ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ಮತ್ತು ಅಧ್ಯಕ್ಷರಾದಂಥ ಕಾಡೇಲಿನ ನಾಗರಾಜನವರು, ಮಹಾ ಕಾರ್ಯದರ್ಶಿಯಾದಂಥ ರಘುಪತಿ ರೆಡ್ಡಿ, ನಮ್ಮ ಸೋದರ ಸಮಾನರಾದಂಥ ನಮ್ಮ ಮುರಳಿ ಅವರು, ಹಾಗೆ ನಮ್ಮ ವಕ್ತಾರರಾದ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ನಮ್ಮ ಸ್ನೇಹಿತರು ನಿರ್ಗಮಿತ ರಾಮೇಗೌಡರು ಎಲ್ಲರೂ ಸೇರಿ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರೆಲ್ಲರೂ, ನಮ್ಮ ಅಕ್ಕ ತಂಗಿಯರು ಅಂತಮ್ಮಂದರು ಎಲ್ಲ ಒಟ್ಟಾಗಿ ಸೇರಿ ಅವತ್ತೇನು ಮಾತು ಕೊಟ್ಟಿದ್ದೀವಿ ಅದರ ಪ್ರಕಾರ ನಾವು ನಡ್ಕೋಬೇಕು ಅಂತೇಳಿ ಒಮ್ಮತವಾಗಿ ನಮ್ಮ ಚಂದ್ರಾರೆಡ್ಡಿ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಂತೂ ತುಂಬ ಸಂತೋಷ. ನಾನು ನಮ್ಮ ರಾಮೇಗೌಡ ಮೊನ್ನೆ ಫೋನ್ ಮಾಡಿ ಕೇಳಿದೆ, ಏನಪ್ಪ ಎಲ್ಲಿದೆಯಾ ಅಂತೇಳಿ. ಅಣ್ಣ ಕಾಶಿಲ್ಲ ಉಂಡ್ಬೋದೆ ನೀವು ಎಲೆಕ್ಷನ್ ಏನು చేస్తాವಪ್ಪ ಅಂತ ಕೂಡ ಕೇಳಿದೆ. ನಾನು ಬಂದುಬಿಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಾಗಿ ಬಂದು ಇವತ್ತು ಅವರ ಒಂದು ಮುಖಾಂತರ ನಮ್ಮ ಬೈರ್ಕೂರು ಪಂಚಾಯತಿ ಅಧ್ಯಕ್ಷರು ಆದಂಥ ನಮ್ಮ ಸ್ನೇಹಿತರು PLD ಬ್ಯಾಂಕು ನಿರ್ದೇಶಕರು ಸಹ ಆಗಿದ್ದಾರೆ. ಅವರ ಒಂದು ಅಶೋಕ್ರವರು, ಅವರ ಒಂದು ಮುಖಾಂತರ ಎಲ್ಲರೂ ಸೇರಿ ಇವತ್ತು ಆಲಂಗೂರು ಪಂಚಾಯತಿಯಲ್ಲಿ ನಮ್ಮ ಚಂದ್ರಾರೆಡ್ಡಿ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿರೋದು ತುಂಬ ಸಂತೋಷದ ವಿಷಯ. ಏನಪ್ಪ ಅಂದರೆ ಈ ಒಂದು ಪಕ್ಷದ ಒಂದು ನಿಷ್ಠೆಯಿಂದ ಇದ್ದರೆ ಇವತ್ತಲ್ಲ ನಾಳೆ ಒಂದು ದಿವಸ ಯಾವತ್ತೋ ಒಂದಿನ ಅವಕಾಶ ಸಿಗುತ್ತೆ. ಅದು ಬಿಟ್ಟು ಆ ಕಡೆ ಈ ಕಡೆ ಈ ಜಂಪ್ ಮಾಡ್ತಾಯಿದ್ರೆ ಅದು ಹಂಗೆ ಇರ್ತದೆ. ಅದನ್ನು ನಾವು ಎಲ್ರಿಗೂ ನಾನು ಕಿವಿ ಮಾತು ಹೇಳ್ತೀನಿ. ಯಾಕಂದರೆ ಅವಕಾಶ ಸಿಗಲಿಲ್ಲ ಅಂತ ಈ ಕೊಂಬೆಯಿಂದ ಆ ಕೊಂಬೆಗೆ ಹೋಗೋದು ಅಂತೂ ನಾವು ಒಪ್ಪಲ್ಲ. ಅದೇ ರೀತಿ ನಮ್ಮ ಚಂದ್ರಾರೆಡ್ಡಿ ಅವರು ಅವತ್ತಿಂದ ಎಲೆಮೆರೆಕಾರಿಯಂತೆ ಪಕ್ಷದ ಒಂದು ನಿಷ್ಠೆಯಾಗಿ ಕಾರ್ಯಕರ್ತರಾಗಿ ದುಡಿದಿದ್ರು. ಇವತ್ತು ಅಲ್ಲೇ ಮನೆಯಲ್ಲೇ ಅವ್ರಿಗೆ ಕೆಲವರು ಆಗಬಾರ್ದು ಅನ್ನೋ ಒಂದು ಉದ್ದೇಶ ಕೂಡ ಇತ್ತು. ಅದು ನನಗೆ ಪೂರ್ತಿ ಗೊತ್ತಿದೆ. ನನಗೆ ಅದರಲ್ಲೂ ಇವತ್ತು ಅವರು ಜೈಬೇರಿ ಮಾಡಿಕೊಂಡು ಬಂದಿರುವಂಥ ಸಂದರ್ಭ ನಮಗೆ ತುಂಬ ಸಂತೋಷವಾಗಿದೆ. ಅದರಿಂದ ನಾನು ನಮ್ಮ ಕುಲಬಾಂಧವರಾದಂಥ ನಮ್ಮ ಮುನ್ರಾಜು, ನಮ್ಮ ಶ್ರೀನಿವಾಸು, ಎಲ್ಲರೂ ರಾಮೇಗೌಡರು, ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಒಟ್ಟಾಗಿ ನಮ್ಮ ZP ಸೀನಾ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಸೋಮು ಬಹಳ ಅವನು ರಿಸ್ಕ್ ತಗೊಂಡ ಮಾಡ್ಕೊಂಡೇ ಬರ್ತೀವಿ. ನನ್ನ ಎದುರುಗಡೆನೇ ಶಾಸಕರು ಮಾತು ಕೊಟ್ಟರು. ನಮ್ಮ ವಿಜಯ್, ನಮ್ಮ ರಾಮಕೃಷ್ಣಪ್ಪ ಮತ್ತು ನಮ್ಮ ಅಗ್ರಹಾರ ಸದಸ್ಯರು ರಾಮಕೃಷ್ಣಪ್ಪ ಅವರು ಸದಸ್ಯರು, ನಮ್ಮ ಜಯಮ್ಮನವರು, ನಮ್ಮ ವೆಂಕಟರತ್ನಮ್ಮ, ಎಲ್ಲ ಸದಸ್ಯರು, ವಿಜಯಕುಮಾರ್, ನಿರ್ಮಲಮ್ಮ ಎಲ್ಲರೂ ಸೇರಿ, ಪ್ರೇಮ ಮುನ್ರಾಜ್ ಆವಾಗಲೇ ಹೇಳಿದ್ದೀನಿ ನಾನು ಕುಲಬಾಂಧವರು ಅಂತೇಳಿ ಒಟ್ಟಾಗಿ ಮಾಡಿಕೊಂಡು ಇವತ್ತು ಜೈಬೇರಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮೆಲ್ರಿಗೂ ತುಂಬ ಸಂತೋಷದ ವಿಷಯ ಅಂತ ನನಗೆ 4 ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸುತ್ತಾ ನಾನು ಮಾಡ್ತೀನಿ. ನಮ್ಮ JDS ಪಕ್ಷದ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು, ಪಕ್ಷದ ಸೆಕ್ರೆಟರಿಯಾದ ನಲ್ಲೂರು ರಘುಪತನವರು, ಅಧ್ಯಕ್ಷರಾದ ಕಾಡೇನಲ್ಲ ನಾಗರಾಜನವರು, ಮುಲ್ಲಣ್ಣನವರು, ಶ್ರೀನಿವಾಸ ರೆಡ್ಡಿ ಅವರು, ಅಶೋಕಣ್ಣವರು, ಶಂಕರಣ್ಣನವರು, ರಾಮೇಗೌಡರು,
ಆನಂದ್ ರೆಡ್ಡಿ ಅವರು, ಶ್ರೀನಿವಾಸ್ ರೆಡ್ಡಿ ಅವರು, ಇವರೆಲ್ಲರ ZP ಶ್ರೀನಿವಾಸ್ ಅವರು, ಇವರೆಲ್ಲರ ಸಮ್ಮುಖದಲ್ಲಿ ಅವರ ಇದರಿಂದ ನನ್ನನ್ನು ಅಧ್ಯಕ್ಷನ ಮಾಡಲೇಬೇಕು ಅಂತ ಅವಕಾಶ ಮಾಡಿಕೊಟ್ಟ ಅವ್ರಿಗೂ, ನಮ್ಮ 9 ಜನ ಮೆಂಬರ್ಸ್ ಏನಿದ್ದಾರೋ ಅವರು ಕಷ್ಟಪಟ್ಟು ನನ್ನನ್ನು ಅಧ್ಯಕ್ಷನಾಗಿ ಮಾಡಲೇಬೇಕು ಅಂತ ಶಂಕರಣ್ಣ ಹೇಳ್ದಂಗೆ ತುಂಬ ಜನ ನನ್ನಿಂದ ಸಹಾಯ ಹೊಂದಿರೋರೇ ನನಗೆ ತೊಂದರೆ ಮಾಡೋಕ್ಕೆ ಏನೇನೋ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ತೊಂದರೆನೂ ಕೊಟ್ಟರು. ಆದರೂ ಕೂಡ ನಮ್ಮ ಸದಸ್ಯರು ನನ್ನನ್ನು ಅಧ್ಯಕ್ಷನಾಗಿ ನೋಡಲೇಬೇಕು ಅಂತ 9 ಜನನೂ ಅದಕ್ಕೆ ಮಿಂಚಿ ಶ್ರೀನಿವಾಸ, ZP ಶ್ರೀನಿವಾಸು, ಸೋಮು, ಮುನ್ರಾಜು, ವಿಜಯ್ ಇವರೆಲ್ಲರೂ ಸೇರಿಕೊಂಡು ನನಗೆ ಸಹಕಾರ ಕೊಟ್ಟು ಹೆಗ್ಡೆ ಅವರು ಇವರೆಲ್ಲರೂ ಸೇರಿ ಇದರ ಜೊತೆಗೆ ನಮ್ಮ ಊರಿನ ಹಿರಿಯರು, ನನ್ನ ಸ್ನೇಹಿತರು, ನನ್ನ ಮಕ್ಕಳು 2 ತಿಂಗಳಿಂದ ದುಡಿದಿರೋ ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ತು ಅಂತ ನಾನು ಇವತ್ತು ಸಂತೋಷ ಪಡ್ತಾಯಿದ್ದೀನಿ. ಅದು ಧನ್ಯವಾದಗಳನ್ನು ತಿಳಿಸ್ತಾ ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕರಿಸ್ತಾ, JDS ಪಕ್ಷದ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರ 2ನೇ ಅವಧಿಗೆ ಅಧ್ಯಕ್ಷರಾಗಿ ನಾಮಿನೇಷನ್ ಮಾಡಿದಂಥ ನಮ್ಮ ಚಂದ್ರಾರೆಡ್ಡಿ ಅವ್ರನ್ನ ಗೆಲ್ಲಲು ಸಹಕಾರ ಮಾಡಿದಂಥ ನಮ್ಮ JDS ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರೇ, ಕಾರ್ಯದರ್ಶಿ ಆದಂಥ ನಲ್ಲೂರು ರಘುಪತಟ್ ಅವರೇ, ನಮ್ಮ ಸಹೋದರರಾದಂಥ MR ಮುರಳಿಯಣ್ಣವರೇ, ಶ್ರೀನಿವಾಸಣ್ಣವರೇ, ಹಾಗೂ ನಮ್ಮ ಸ್ನೇಹಿತರು ಬೈರ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅಶೋಕ್ರವರು, ಹಾಗೂ ನಮ್ಮ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂಥ ಶಂಕರ್ರವರು, ಹಾಗೂ ಇನ್ನೂ ಎಲ್ಲ ನಮ್ಮ ಈ ಪಂಚಾಯಿತಿಯ ನಮ್ಮ ಸದಸ್ಯರೆಲ್ಲರೂ ಆಲಂಗೂರು ಪಂಚಾಯಿತಿಯಲ್ಲಿ ಬೇರೆ ಪಂಚಾಯತಿ ಅಧ್ಯಕ್ಷರಾಗೋದು ಬೇರೆ ವಿಷಯ. ಆಲಂಗೂರಲ್ಲಿ ಅಧ್ಯಕ್ಷರಾಗೋದು ಒಂದು MLA ಆದಂಥ ಒಂದು ಖುಷಿ ಕೊಡುತ್ತೆ. ಅದು MLA ಆಗೋದಂದ್ರೆ ಆಲಂಗೂರಲ್ಲಿ ಅಧ್ಯಕ್ಷರಾಗೋದಂದರೆ ಅದು ಒಂದು ಇದೇ ಬೇರೆ. ನಾವು ಅಂದ್ಕೊಂಡಷ್ಟು ಸಲೀಸಾಗಿ ಯಾವುದೂ ನಡೆಯಲ್ಲ ಅಲ್ಲಿ. ಅದೇ ರೀತಿಯಾಗಿ ಇಷ್ಟು ಅಂಥ ಒಂದು ಪಂಚಾಯತಿಯಲ್ಲಿ ನಮ್ಮನ್ನು ಅಧ್ಯಕ್ಷರಾಗಿದ್ದು ನಮ್ಮ ಪುಣ್ಯ. ನಾವಂತೂ ಕನಸಲ್ಲೂ ಅಂದ್ಕೊಂಡಿಲ್ಲ ನಾವು ಅಧ್ಯಕ್ಷರಾಗ್ತೀವಿ ಅಂತ. ನನಗೆ ಜ್ಞಾಪಕ ಬಂದಾಗಿದ್ದು ನಾನು JDS ಪಕ್ಷದಲ್ಲಿದ್ದವನು. ಅದೇ ರೀತಿ ಆ ಪಂಚಾಯತಿಯಲ್ಲಿ ನಾನು ಹೋಗಿ ಅಧ್ಯಕ್ಷನಾಗ್ತೀನಿ ಅನ್ನೋದು ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಇದೆಲ್ಲ ನಮ್ಮ ಮನೆ ಬರ ಆಗಿರಬೇಕು. ಮತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ನಾಯಕರ ಸಹಕಾರ, ಸದಸ್ಯರ ಸಹಕಾರದಿಂದ ನಾನು ಅಧ್ಯಕ್ಷ ಮಾಡಿದ್ರು. ಅದೇ ರೀತಿಯಾಗಿ ನಾವು ಆದಾಗ ನಮ್ಮ ಸಹಕಾರ ಮಾಡಿದಂಥ ನಮ್ಮ ಸದಸ್ಯರಲ್ಲಿ ಒಬ್ಬರಾದಂಥ ಚಂದ್ರಾರೆಡ್ಡಿ ಅವ್ರಿಗೆ ಮಾತು ಕೊಟ್ಟಿದ್ವಿ. ಅದೇ ರೀತಿಯಾಗಿ ನಾವು ರಾಜೀನಾಮೆ ಕೊಟ್ಟು ಮಿಕ್ಕಿದ ಅವಧಿಗೆ ಅವ್ರಿಗೆ ಇವತ್ತು ನಾಮಿನೇಷನ್ ಮಾಡಿ ಅವ್ರನ್ನ ಅಧ್ಯಕ್ಷರಾಗಿ ಗೆಲ್ಸ್ಕೊಂಡು ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಪಂಚಾಯಿತಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡ್ಬೋದು. ಅದಕ್ಕೆ ಮುಖ್ಯವಾಗಿ ಎಲ್ಲರ ಸಹಕಾರ, ಒಗ್ಗಟ್ಟು ಬೇಕು. ಒಗ್ಗಟ್ಟಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಇದನ್ನು ಒಂದು ಕಿವಿಮಾತು ಅಧ್ಯಕ್ಷರಿಗೆ ಒಗ್ಗಟ್ಟಲ್ಲಿ ತಗೊಂಡೋದ್ರೆ ಏನು ಬೇಕೋ ಪಂಚಾಯತಿಯಲ್ಲಿ ನಡ್ಸ್ಕೊಂಡು ಹೋಗೋದಿಲ್ಲ. ಅಂದರೆ ಅಧಿಕಾರಿಗಳು ನಮ್ಮನ್ನು ಏನು ಮಾಡೋಕ್ಕೆ ಬಿಡೋದಿಲ್ಲ. ಈ ಒಂದು ಮಾತಲ್ಲಿ ಏನು ಆಡಲು ಅವಕಾಶ ಕೊಟ್ಟಂತೆ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ JDS. ನಮಸ್ಕಾರ. ಇದು ಸ್ವಲ್ಪ ತಿನ್ನಿಸ್ರಿ ಹೆಗಡೆ
రానా బా రానా ఫ్రెండ్స్ అంతా రానా ఇక్కడ ಬನ್ನಿ ನಿಮಿಷ ಅಂತ ಫ್ರೆಂಡ್ಸೇ ಫ್ರೆಂಡ್ಸ್ ಸೂಪರ್